ವೀಕ್ಷಕರೇ, ಯಾವ್ಯಾವ ರಾಶಿಯವರಿಗೆ ಪ್ರೇಮ ವಿವಾಹದ ಯೋಗ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ಲಾಗ್ತಾ ಇದೆ. ಅದರಂತೆ ಇವತ್ತು ಕಡೆಯ ರಾಶಿಯಾದಂತಹ ಮೀನ ರಾಶಿಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ಲಾಗುತ್ತೆ. ಮೀನ ರಾಶಿಯವರು ಪ್ರೀತಿಸಿ ಮದುವೆಯಾದರೆ ಯಶಸ್ವಿಯಾಗ್ತಾರಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು ಆದಂತಹ ಶ್ರೀಯುತ ಆಚಾರ್ಯ ತಾಮ್ರಪರ್ಣಿ ಗುರೂಜಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿ ಹಯಮುಖಾಭಿದಃ ಗುರುಶ್ಯ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಜಿ, ಇವತ್ತು ಕಡೆಯ ರಾಶಿ ಮೀನರಾಶಿ. ಅಂದರೆ ಮೀನರಾಶಿಯವರು ಪ್ರೀತಿಸಿ ಮದುವೆಯಾದರೆ ಯಶಸ್ವಿಯಾಗ್ತಾರಾ, ಹೇಗೆ? ಪ್ರೀತಿ ಅನ್ನುವಂಥ ಶಬ್ದದಲ್ಲಿ ಬಹಳ ಪ್ರಮುಖರು ದೇವಾನುದೇವತೆಗಳು. ಇವರುಗಳಿಗೆಲ್ಲ ಸಕ್ಸಸ್ಫುಲ್ಲು ಅನ್ಸಕ್ಸಸ್ಫುಲ್ಲು ಎರಡೂ ಇತ್ತು. ಇದು ರಾಶಿಯವರಿಗೆ ಇಷ್ಟಪಡ್ತಾರೆ, ಅದು ಹಾಗೆ ಆಗುತ್ತೆ. ಅವೆಲ್ಲಕ್ಕಿಂತ ದುಷ್ಯಂತ, ನಳದಮಯಂತಿ, ಅರ್ಜುನ, ಕೃಷ್ಣ, ರುದ್ರದೇವರು, ಎಷ್ಟು ಉದಾಹರಣೆ ಕೊಡ್ಬೋದು ದೇವಾನುದೇವತೆಗಳು. ಇಷ್ಟ ಅನ್ನೋದು ಇತ್ತು ಅನ್ನುವಂಥದ್ದು. ಆದರೆ ಅದರ ನಂತರ ನೋಡಿ ಎಲ್ಲರೂ ಸಕ್ಸಸ್ಫುಲ್ ಜೀವನ. ನಳ ದಮಯಂತಿ ಆಗಲಿ, ಸತ್ಯವಾನ್ ಸಾವಿತ್ರಿ ಆಗಲಿ, ಕಣ್ಣಿಲ್ಲ ಮಾವಗೆ, ರಾಜ್ಯವಿಲ್ಲ, ಅರಣ್ಯದಲ್ಲಿ ವಾಸ. ಅಷ್ಟಾದರೂ ನಾನು ಅವನನ್ನೇ ಮದುವೆ ಮಾಡ್ಕೋಬೇಕು, ನಾನು ಸತ್ಯವಾನನ್ನೇ ಮದುವೆ ಮಾಡ್ಕೋತೀನಿ. ಮಗಳು ಅವನಿಗೆ ಆಯಸ್ಸು ಇಲ್ಲ ಅಂತ ನಾರದರು ಬಂದು ಹೇಳ್ತಾರೆ. ಆದರೂ ಯಾರು ತನ್ನ ಹೆಣ್ಮಗಳನ್ನು ವೈದವ್ಯವನ್ನು ನೋಡೋರು ಯಾವ ತಂದೆ ತಾಯಿ ಇರೋದಿಲ್ಲ, ಎಷ್ಟೇ ಆದರೂ. ಅಂಥದ್ದಾದರೂ ಇಲ್ಲ, ನಾನು ಸತ್ಯವಾನನ್ನೇ ಗುಣವಂತ, ತಂದೆಗಳನ್ನು ತಾಯಿಯನ್ನು ತುಂಬ ಚೆನ್ನಾಗಿ ನೋಡ್ಕೋತಾನೆ, ವಿದ್ಯಾವಂತ, ಇವಳು ಸುರದ್ರೂಪಿ. ಮಾವನೇ ಕೇಳ್ತಾನೆ, ನಮ್ಮಲ್ಲಿ ಏನಿದೆ ಕ್ವಾಲಿಫಿಕೇಷನ್ ಅಮ್ಮ, ಬೇಡ, ನೀನು ನಿನ್ನ ದಾರಿ ನೋಡ್ಕೊ, ನೀನು ರಾಜಾದಿ ರಾಜನ ಮಗಳು, ನೀ ಚೆನ್ನಾಗಿರು ಅಂತ. ಎಷ್ಟು ಅವನು ಯಾರು ಮದುವೆ ಮಾಡ್ಕೋತಾನೋ ಅವ್ರ ತಂದೆ ಸತ್ಯವಾನ್ ತಂದೆ ಹೇಳ್ತಾರೆ. ಹೇಳಿದ್ರು ಇಲ್ಲ, ನನಗಿಷ್ಟ, ಆಯಸ್ಸು ಇಲ್ಲ ಅವನಿಗೆ, ಪರವಾಗಿಲ್ಲ. ನೋಡಿ, ನಮ್ಮ ಭಾರತ ದೇಶದ ಇತಿಹಾಸ, ದೇವರನ್ನು ನಂಬಿದರೆ ನಾವು ಎಂಥ ಉತ್ತಮ ಕಾರ್ಯಗಳು. ನಂಬಿಕೆ ಕಡಿಮೆ ಆದಾಗ ಪೆಟ್ಟು ನಮಗೆ ಬೀಳುತ್ತೆ. ದೃಢ ವಿಶ್ವಾಸ ಇತ್ತು, ಮದುವೆ ಮಾಡಿಕೊಂಡ್ರು, ಬೇಕಾದಷ್ಟು ವ್ರತ ಮಾಡಿದ್ಲು, ನೇಮ ಮಾಡಿದ್ಲು, ಉಪವಾಸ. ಆಗಲೂ ಅತ್ತೆ ಮಾವ ಹೇಳಿದ್ರು, ಬೇಡ ಹಂಗೆಲ್ಲ ಮಾಡಬೇಡ, ನೀನು ಎಷ್ಟು ದಿವಸ ಆಗಿದೆಯಮ್ಮ, 5 ದಿನ ಆಯ್ತಮ್ಮ ಊಟ ಮಾಡು ಅಂತ. ಇಲ್ಲ, ನಾನು ಮತ್ತು ಸತ್ಯವಾನ್ ಇಬ್ಬರು ಅರಣ್ಯಕ್ಕೆ ಹೋಗಿ ಒಂದಷ್ಟು ಸೌದೆಗಳನ್ನು ತರ್ತೀವಿ ಅಂತ ಹೋಗ್ತಾರೆ. ಯಾಕೋ ಆಯಾಸ ಆಗಿದೆ ಸಾವಿತ್ರಿ, ನನಗೊಂಚೂರು ತೊಡೆ ಕೊಡ್ತೀಯ, ಮಲ್ಕೊಳ್ತೀನಿ ನಾನು, ನೀನು ಕೂತ್ಕೊ, ನಾನು ಮಲ್ಕೋತೀನಿ ಅಂತ ಪ್ರಾಣ ಹೊಟ್ಟೋಗುತ್ತೆ. ಪ್ರಾಣ ಹೋದ ಕೂಡಲೇ ಯಮದೇವರೇ ಪರ್ಟಿಕ್ಯುಲರಾಗಿ ಬರ್ತಾರೆ. ಪ್ರತಿಯೊಂದು ಸಲಕ್ಕೂ ದೂತರುಗಳನ್ನು ಕಳಿಸ್ತಿದ್ರು, ಮಾಡಲಿಲ್ಲ. ಯಮದೇವರೇ ಬಂದು ಪಾಶ ಹಗ್ಗವನ್ನು ಹಾಕಿ ಎಳಿತಾರೆ. ಬೆನ್ನು ಹತ್ತಾಳೆ, ನೀ ನನ್ನನ್ನು ಹೇಗೆ ನೋಡಿದಿ, ನೀನು ಪತಿವ್ರತೆ ಆಗಿದ್ದಕ್ಕೆ ನಾನು ನಿನ್ನ ಕಣ್ಣಿಗೆ ಬಿದ್ದೆ, ನಿನಗೇನು ವರ ಬೇಕು ಅಂತಾಳೆ. ತನ್ನ ತಂದೆಗೆ ಮಕ್ಕಳಿಲ್ಲ, ತನ್ನ ತಂದೆ ಬಗ್ಗೆ ಕೂಡ ಕೇಳಲಿಲ್ಲ. ಮಾವನಿಗೆ ಕಣ್ಣಿಲ್ಲ, ರಾಜ್ಯ ಕಳ್ಕೊಂಡಿದ್ದಾನೆ ಮೋಸದಿಂದ, ಅದನ್ನು ಕೊಡಿಸು, ಆಯಿತು ಹೋಗು ತಗೋ, ಬಿಡು, ನೀನು ದಾರಿ ಬಿಡು. ಇಲ್ಲ, ಮತ್ತೆ ತಿರ್ಗಾ ಬೆನ್ನು ಹತ್ತಿದ್ಲು. ನನ್ನ ತಂದೆಗೆ ಮಕ್ಕಳಿಲ್ಲ, ನಾನು ಒಬ್ಬಳೇ, ಮಕ್ಕಳು ಆಗಬೇಕು, ಅವನಿಗೆ ಆಶೀರ್ವಾದ ಮಾಡು. ಓಕೆ ಆಯಿತು, ಸ್ಯಾಂಕ್ಷನ್, ನೀನು ಮತ್ತೆ ಬರಬೇಡ. ಇಲ್ಲ, ಬಿಡಲಿಲ್ಲ. ನೀನು ನನಗೊಂದು ವರ ಕೊಡು, ನೀನು ದೀರ್ಘ ಆಯುಷ್ಯ ಸುಮಂಗಲಿಯಾಗಿ 10 ಮಕ್ಕಳು ಹತ್ಕೊಂಡು ಚೆನ್ನಾಗಿರು ಈ ಸೂರ್ಯಚಂದ್ರರ ಪರ್ಯಂತ. ಹೌದಾ, ಸರಿ, ನನ್ನ ಏನಂತ ತಿಳ್ಕೊಂಡಿದ್ದೀಯ ಅಮ್ಮದೇವ್ರೆ, ಯಾಕೆ ಹೆಂಗಂತಿ? ನಾನು ನನ್ನ ಗಂಡನ್ನು ನೀನು ಕರ್ಕೊಂಡು ಹೋಗ್ತಿ, ನನಗೆ 10 ಮಕ್ಕಳು ಅಂದರೆ ಅದರ ಅರ್ಥ ಏನಾಯಿತು, ಬಿಡಲ್ಲ ನಾನು ಅಂತ ಬೆನ್ನು ಹತ್ತಿದ ಕೂಡಲೇ, ಭಾಳ ಬುದ್ಧಿವಂತಳಮ್ಮ ನೀನು, ನಿನ್ನ ತಪಸ್ಸಿಗೆ ಮೆಚ್ಚಿದೆ ನಾನು, ತಗೋವಂಥ ಸತ್ಯವಾನನ್ನು 100 ವರ್ಷದ ಆಯಸ್ಸನ್ನು ಕೊಟ್ಟು ಕಳಿಸಿದರು. ಒಂದು ಹೆಣ್ಣು ಮಗಳು 21 ಕುಲದ ಉದ್ಧಾರವನ್ನು ಮಾಡ್ತಾಳೆ ಅನ್ನೋದಕ್ಕೆ ಈ ಸತ್ಯವಾನ್ ಸಾವಿತ್ರಿಯ ಒಂದು ಅದ್ಭುತ ವಿಚಾರ ಪ್ಲಸ್ ಪ್ರೀತಿ. ತಂದೆಗೆ ಕಣ್ಣು ಬಂತು ಅಂದರೆ ಸತ್ಯವಾನನ ತಂದೆಗೆ ಕಣ್ಣು ಬಂತು, ನಂತರ ತನ್ನ ತಂದೆಗೆ ಮಕ್ಕಳಾಯಿತು,
ತಾನು ದೀರ್ಘ ಸುಮಂಗಲಿ ಆದ್ಲು, ಆ ವಂಶವೇ ಉದ್ಧಾರ ಆಯಿತು. ಹೇಗಾಯಿತು? ಇದರಿಂದಲೇ. ಪ್ರೀತಿ ಮಾಡಿದ್ದನ್ನು ಸಕ್ಸಸ್ಫುಲ್ ಮಾಡುವುದೇ ನಮ್ಮ ಕರ್ತವ್ಯ, ಆದ್ಯ ಕರ್ತವ್ಯ. ಇದರಲ್ಲಿ ನನಗೆ ಗೊತ್ತಿರೋಂಗೆ ಜಾತಿ, ಧರ್ಮ, ಭೇದ ಭಾವ, ಶ್ರೀಮಂತಿಕೆ ಇವೆಲ್ಲ ಇರ್ತವೆ. ಏನಿದೆ ಕ್ವಾಲಿಫಿಕೇಷನ್? ಈ ಶ್ರೀಮಂತಿಕೆ ಅನ್ನೋದು ಯಾವತ್ತು ಬೇಕಾದ್ರೂ ಯಾರಿಗೆ ಬೇಕಾದ್ರೂ ಅದೃಷ್ಟ ಅಂತ ಒಂದಿದ್ದರೆ ಬರಬಹುದು, ಅದು ಬಿಡಿ. ಜಾತಿ, ನಾವು ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ನಿನ್ನ ಧರ್ಮಕ್ಕೋಸ್ಕರ ನೀನು ಸತ್ತೋಗು, ಪರವಾಗಿಲ್ಲ, ಅದರಲ್ಲಿ ತಪ್ಪಿಲ್ಲ. ಇಂಥವೆಲ್ಲ ಹೇಳಿದಾಗ ಕಡೆಗೆ ಏನೋ ಇಷ್ಟು ವಿರುದ್ಧದಲ್ಲಿಯೂ ತಂದೆ ತಾಯಿಗಳ ವಿರುದ್ಧದಲ್ಲಿಯೂ ಮದುವೆ ಮಾಡಿಕೊಂಡು ಚೆನ್ನಾಗಿದ್ದು ಬಿಡ್ತಾರಾ? ಇದು 3 ತಿಂಗಳು ಫೈಟಿಂಗ್. ಅದಕ್ಕೆ ಕಾರಣ ಗ್ರಹ ಮೈತ್ರ, ನಾಡಿ, ಬಕುತ್ ಕೂಟ, ರಾಶಿಕೂಟ ಹೀಗೆಲ್ಲ ಇರ್ತವೆ. ಯಾವುದಿರ್ತದೆ ಯಾವುದಿರಲ್ಲ ಗೊತ್ತಿಲ್ಲ. ಪ್ರೀತಿ ಮಾಡ್ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೊಳಕ್ಕಾಗಲ್ಲ ಜಾತಕವನ್ನು. ಜಾತಕದಲ್ಲಿ ಎಲ್ಲವೂ ಸತ್ಯನಾ? ಅವ್ರಿಗೆ ಏನಿಲ್ಲ, ಬರೀ 12 ಗುಣ ಕೊಡುತ್ತೀರಿ, ಅವ್ರು 35 ವರ್ಷ ಆಯ್ತು ಸಂಸಾರ ಮಾಡಿ. ನಾವು ಅದೆಲ್ಲ ನಂಬಲ್ಲ. ನಂಬಿಕೆ ಬೇರೆ, ಪ್ರಾಕ್ಟಿಕಲ್ ಬೇರೆ. ನಂಬೋದನ್ನು ನಂಬಬೇಕು. ಆಯಿತು, ನೀವು ಬಾಳಿ ತೋರಿಸಿ, ಅಷ್ಟೇ ನಮ್ಮ ಕೆಲಸ. ಮೀನರಾಶಿಯವರು ತಾನು ಈ ಧನುರಾಶಿಯವ್ರ ಥರ ಸೇಮ್ ಗುರುಗಳದು. ಸ್ವಲ್ಪ ವ್ಯತ್ಯಾಸಗಳೇನು? ಇವರು ತನ್ನ ಜೀವನದಲ್ಲಿ ಆದಷ್ಟು ಎಡುವ ಕೆಲಸ ಮಾಡುವುದಿಲ್ಲ. ಆಗೋಗ್ಬೋದು, ಆದರೆ ಪರ್ಫೆಕ್ಟ್ ಟು ದ ಮ್ಯಾಕ್ಸಿಮಮ್. ಗುರುಗಳ ರಾಶಿ ಅಲ್ವ ಅದು. ಗುರುಗಳು ಎಂದಾದ್ರೂ ತಪ್ಪು ಆಗ್ತದ? ತನ್ನ ಶಿಷ್ಯಂದರಾಗಲಿ ತನ್ನ ವಿಚಾರಗಳಾಗಲಿ ಎಲ್ಲಿಯಾದರೂ ತಪ್ಪುಗಳನ್ನು ಹೇಳ್ಕೊಡುವ ಪ್ರಯತ್ನ ಮಾಡ್ತಾರಾ? ಎಂದೂ ಮಾಡೋದಿಲ್ಲ. ಹಾಗಾಗಿ ಮೀನರಾಶಿಯವರಿಗೆ ಲವ್ ಆದರೆ ಸಕ್ಸಸ್ಫುಲ್ ಆಗ್ತದೆ. ಆದರೆ ಡಿಕ್ಟೇಷನ್ ಇದರಲ್ಲಿ ಎಲ್ಲ ಒಂದು ತಪ್ಪು ದೊಡ್ಡದಾಗ್ಬಿಡುತ್ತೆ. ಅದೇ ಈ ಮೀನರಾಶಿಯವರ ಸ್ವಭಾವ. ಪ್ರತಿಯೊಂದಲ್ಲೂ ಕ್ಯಾಲ್ಕುಲೇಷನ್ ತುಂಬ ಚೆಂದ. ಸೌಮ್ಯದವರು ಕಡೆಗೆ ಸೋತು ಬಿಡ್ತಾರೆ ಲಾಸ್ಟಲ್ಲಿ. ಇವನ್ ಲವ್ ಸ್ಯಾಕ್ರಿಫೈಸ್ ಅಂತಾರೆ ನೋಡಿ. ಸ್ಯಾಕ್ರಿಫೈಸ್ ಮಾಡಿಬಿಟ್ಟೆ ಒಬ್ಬರ ಧರ್ಮಕ್ಕೋಸ್ಕರ, ಒಂದು ತಂದೆ ತಾಯಿಗಳ ಇಚ್ಛಕ್ಕೋಸ್ಕರ ನಾಳೆ ಪರರ ವಿರುದ್ಧ ಮಾಡಿ ನಾನು ಗೆದ್ದೆ ಅನ್ನುವ ಹಠ ಬೇಡ. ನಾವು ಇಬ್ಬರು ಫ್ರೆಂಡ್ಸಾಗೇ ಇದ್ಬಿಡೋಣ, ಎಲ್ಲರೂ ಸುಖವಾಗಿರಲಿ ಅನ್ನೋ ಆ್ಯಟಿಟ್ಯೂಡು. ಆಗ ಯಾರು ಸೇರಿರ್ತಾರೆ ಧನುರಾಶಿಯವ್ರ ಜೊತೆಲಿ, ಯಾರು ಸೇರಿರ್ತಾರೆ ಅವರು ಮುಖ್ಯ. ಸಿಂಹರಾಶಿಯವ್ರು ಸೇರ್ಬೋದು, ಮಕರ ಮತ್ತು ಈವನ್ ಕುಂಭರಾಶಿಯವ್ರು ಸೇರಬಹುದು, ಅಥವಾ ಮೇಷ ಮತ್ತು ವೃಶ್ಚಿಕ ರಾಶಿಯವ್ರು ಸೇರಬಹುದು. ಸೇರ್ತಾ ಕರೆಕ್ಟ್ ಆದ್ರೇ ವಿಚಾರ. ಇನ್ನೊಂದು, ನಾನು ಈ ಲವ್ ಮ್ಯಾಟ್ರ್ನಲ್ಲಿ ಕುತೂಹಲಕಾರಿಯಾದ ಮಾಹಿತಿ, ಮದುವೆ ಆದಮೇಲೆ ಚೆನ್ನಾಗಿರಬೇಕು, ಅದರಲ್ಲಿ ತಪ್ಪಿರುತ್ತೆ ಅಂತ. ಒಬ್ಬ ಇಷ್ಟ ಆಗ್ತಾರೆ, ಒಬ್ಬ ಇಷ್ಟ ಆಗ್ತಾಳೆ ಅಂದರೆ ಅದರಲ್ಲಿ ಗ್ರಹ ಮೈತ್ರ 90% ಇದ್ದೇ ಇರ್ತದೆ. ಇಲ್ಲದ್ರೆ ಇಷ್ಟನೇ ಆಗೋದಿಲ್ಲ. ಆರಂಭದಲ್ಲೇ 10 ಜನ ಇದ್ದಾರೆ, ಯಾಕೆ ಪರ್ಟಿಕ್ಯುಲರ್ ಒಬ್ಬರನ್ನೇ ಅಂತಂದರೆ ಅವರ ಬ್ಲಡ್ಡಿನ ಗ್ರೂಪು, ಇವರ ವೈಬ್ರೇಷನ್ ಅವ್ರದ್ದು ಕೂಡುವ ಕಾರಣ ಆಗ್ತದೆ. ಹಾಗಾಗಿ ಸಕ್ಸಸ್ಫುಲ್ ಜೀವನ ಪ್ರತಿಯೊಂದು ರಾಶಿಯವರ ಪ್ರಯತ್ನ, ಇವರು ಸರಿಯಾದ ಪ್ರಯತ್ನ ಮಾಡುವ ಸಾಧ್ಯತೆ ಉಂಟು. ಖಂಡಿತ ಗುರೂಜಿ, ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ. ಅದಕ್ಕೂ ಮುಂಚೆ ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ದಿವ್ಯಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗುರೂಜಿ, ಈಗ ಮೀನರಾಶಿಯವರು ಪ್ರೀತಿಸಿ ಮದುವೆಯಾಗ್ತಾರೆ, ಅವರ ವೈವಾಹಿಕ ಜೀವನ ಹೇಗಿರುತ್ತೆ ಅಂತ? ಅವ್ರದ್ದು ಎಲ್ಲವೂ ಸೆಲೆಕ್ಷನ್ಸ್ ಅಂದರೆ ಅದು ಈ ಪ್ರೀತಿ ಯಾವಾಗ ಹುಟ್ಟುತ್ತೆ, ಪ್ರೀತಿಗೆ ಕಣ್ಣಿಲ್ಲ ಮೂಗಿಲ್ಲ ಅದೆಲ್ಲ ಬೇಡ. ಮಾಡಲಿಕ್ಕೆ ಮುಂಚೆ ದೀರ್ಘ ಆಲೋಚನೆ ಜಾಸ್ತಿ, ತುಂಬ ಯೋಚನೆ ಮಾಡ್ತಾರೆ, ಮಾಡಿ ಒಂದು ಫೈನಲ್ ಡಿಸಿಷನ್ ತಗೊಳ್ತಾರೆ. ಅದಕ್ಕಿಬ್ಬರೂ ಅಕ್ಸೆಪ್ಟ್ ಆದರೆ ಮಾತ್ರ ಮುಂದಕ್ಕೆ ಹೋಗೋದು, ಇಲ್ಲದಿದ್ದರೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದ ವಿಚಾರಗಳನ್ನು ತಗೊಂಡು ಅವ್ರ ಜೀವನ ಸಕ್ಸಸ್ಫುಲ್ ಅಂತಲೇ ಹೇಳಬೇಕು. 90%, 10% ಹೇಳೋಕ್ಕಾಗಲ್ಲ. 90% ಸಕ್ಸಸ್ ಮಾಡುವ ಪ್ರಯತ್ನ, ಬಹಳ ಸಹನೆ ಗುಣದಿಂದ ಬಂದು ಹೋದಂಥ ಸಮಸ್ಯೆಗಳನ್ನೆಲ್ಲ ಎದುರಿಸಿ ಫೈನಲ್ ಒಂದು ಡಿಸಿಷನ್ ತಗೊಂಡು ಅದಕ್ಕೆ ಪೂರ್ವಾಜಿತ ಯೋಜನೆಗಳು ಅಂದರೆ ಅವ್ರ ಹತ್ರ ಹೇಳಿ ಹಿಂಗಿದೆ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಾದರೆ ನಾವಂದ್ರೆ ಮೆಚ್ಯೂರ್ಡ್ ಲವ್. ಖಂಡಿತ ಗುರುಜಿ, ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಹಾಸನದಿಂದ ಪಂಕಜ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಪಂಕಜ ಅವರಿಗೆ. ನಮಸ್ಕಾರ. ನಮಸ್ತೆ ಅಮ್ಮ, ಯಾರ ಬಗ್ಗೆ ಕೇಳಬೇಕಾಗಿತ್ತು?
ಏನಿಲ್ಲ, ನಾವು ಒಂದು ಪ್ರಾಪರ್ಟಿನ ಸೇಲ್ ಮಾಡ್ಬೇಕಾಗಿತ್ತು, ಓಕೆ ಹಂಗಾಗಿ ಅದ್ರ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ ಅವ್ರನ್ನ. ಸರಿ, ಗುರೂಜಿ ಇದ್ದಾರೆ, ಮಾತನಾಡಿ. ಹೇಳಿ. ನಮಸ್ಕಾರ ಗುರುಜಿ. ನಮಸ್ಕಾರ. ಏನಿಲ್ಲ, ನಾವು ಈಗ ಮದುವೆ ಇಟ್ಕೊಂಡಿದೀವಿ, ನಮ್ಗೆ ದುಡ್ಡಿನ ತಾಪತ್ರೆ ಆಗಿದೆ, ನಮ್ದು ಅಂಗಡಿ ಮಳಿಗೆನ ಮಾರ್ಬೇಕು ಅಂತ ಇದೀವಿ. ಅದು ಯಾವಾಗ ಸೇಲ್ ಆಗುತ್ತೆ ಏನು ಅಂತ ಕೇಳ್ಬೇಕಾಗಿತ್ತು. ಅಲ್ಲ, ನಾನು ಕೇಳೋದು ಯಾರ ಹೆಸರಿನಲ್ಲಿದೆ? ಅದು ನಮ್ಮ ಯಜಮಾನ್ರ ಹೆಸರಿನಲ್ಲಿದೆ. ನಿಮ್ಮ ಯಜಮಾನ್ರ ಹೆಸರೇನು? BS ಲಿಂಗರಾಜು ಅಂತ. ಡೇಟ್ ಆಫ್ ಬರ್ತ್ ಗೊತ್ತಾ? ಗೊತ್ತು, 7/11/1957. ಸರಿ. ರಾಶಿ ಭರಣಿ ನಕ್ಷತ್ರ? ನಕ್ಷತ್ರ ಮೇಷರಾಶಿ. ಭರಣಿ ನಕ್ಷತ್ರ ಮೇಷರಾಶಿ. ಅವ್ರು ಸ್ವಲ್ಪ ಹಠವಾದಿ, ರೇಟಲ್ಲಾಗಲಿ ಯಾವುದ್ರಲ್ಲೇ ಆಗಲೂ ಅಷ್ಟು ಸುಲಭವಾಗಿ ಬಿಟ್ಟು ಕೊಡೋದಿಲ್ಲ ಅವರು, ಹೌದಾ? ಹೌದು ಹೌದು. ಸರಿ, ಈಗ ನಾನು ಸಾಮಾನ್ಯವಾಗಿ ಈ ಥರ ಪ್ರಾಪರ್ಟಿ ಮಾರೋದು ತೊಗೊಳೋದಕ್ಕೆ ತಕರಾರುಗಳಿಗೆ ಚೂರು ಕರಿ ಎಳ್ಳು ಬಿಳಿ ಸಾಸಿವೆ ಆ ಪ್ರಾಪರ್ಟಿ ಎಲ್ಲಿದೆ ಈಶಾನ್ಯದಿಂದ ಹಾಕ್ಬಿಟ್ಟು ಬನ್ನಿ, ಅಥವಾ ಈ ಮಳಿಗೆ ಆದರೆ ಮಾಡಿ ಅದರ ಮೇಲ್ಗಡೆ ಹೋಗಿ ಒಂಚೂರು ಬಿಳಿ ಸಾಸಿವೆ ಕರಿ ಎಳ್ಳನ್ನು ದೇವ್ರ ಪ್ರಾರ್ಥನೆ ಮಾಡಿ ಯಾವುದೇ ತೊಂದರೆ ಇಲ್ಲದೆ ಯಾರಿಂದಲೂ ತೊಂದರೆ ಇಲ್ಲದೆ ನೆರವೇರಿಸ್ಕೊಡು ಅಂತ ಹೇಳಿ ಒಂದು ಪ್ರಾರ್ಥನೆ ಮಾಡಿ, ಮತ್ತು ನಿಮ್ಮ ಮನೆ ದೇವರಿಗೆ ಒಂದು ಮುಡುಪು ಕಟ್ಟಿ ಇಡಿ ಅರ್ಶನದ ಬಟ್ಟೆಯಲ್ಲಿ, ಒಳ್ಳೆಯದಾಗ್ತದೆ. ಧನ್ಯವಾದ ಪಂಕಜ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಬೆಳಗೋಳದಿಂದ ಶಶಿಕಲಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಶಶಿಕಲಾ ಅವರಿಗೆ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳ್ಬೇಕಾಗಿತ್ತು. ಸರಿ, ನಿಮ್ಮ ಹುಟ್ಟಿದ ದಿನಾಂಕ ರಾಶಿ ನಕ್ಷತ್ರ ತಿಳಿಸಿ. 13/7/1995, ಶ್ರವಣ ನಕ್ಷತ್ರ, ಮಕರ ರಾಶಿ. ಸರಿ, ಗುರೂಜಿ ಇದ್ದಾರೆ, ಮಾತನಾಡಿ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ನನ್ನ ಮದುವೆ ಬಗ್ಗೆ ಕೇಳ್ಬೇಕಾಗಿತ್ತು. ಮದುವೆ ಏನಾಗ್ತಿದೆ ಅಂದರೆ ಬರ್ತಾರೆ ನೋಡ್ತಾರಾ ಅಥವಾ ಬರ್ತಾನೆ ಇಲ್ವಾ? ಬರ್ತಾರೆ, ನೋಡ್ತಾರೆ. ಏನು ಸಣ್ಣ ದಪ್ಪ ಉದ್ದ ಕಮ್ಮಿ ಈ ಥರದ್ದು ಏನಾರು ಕಂಪ್ಲೇಂಟ್ ಹೇಳ್ತಾರಾ? ಆ ಥರದ್ದೇನಿಲ್ಲ, ಒಪ್ಕೊಂಡಿದ್ದಾರೆ. ಈಗ ಒಂದು ಬಂದಿದೆ, ಹಾಂ, ಅದಾಗುತ್ತಾ ಇಲ್ವಾ ಅಂತ. ಅವ್ರ ಹೆಸರೇನು ಗೊತ್ತಾ? ವಾಸು ಅಂತ. ವಾಸು. ನಿಮ್ಮ ಹೆಸರೇನು? ಶಶಿಕಲಾ. ಸರಿ. 90% ಅದರಲ್ಲಿ ಮಧ್ಯಸ್ಥಕರು ಅಥವಾ ಅವ್ರ ರಿಲೇಷನ್ ಡಿಸಿಷನ್ನೇ ಇದ್ರ ಮೇಲೆ ಜಾಸ್ತಿ ನಿಂತಿದೆ. ಹಾಗಾಗಿ ಸ್ವಲ್ಪ ಕಷ್ಟ ಅಂತಲೂ ಅನಿಸುತ್ತೆ, ಆಗ್ತದೆ ಅಂತ ನನ್ನ ಮನಸ್ಸಿಗೇನು ಹೇಳ್ತದೆ. ಇದರದ್ದೆಲ್ಲ ಈ 10ನೇ ತಾರೀಕು ಮೇಲೆ 15ನೇ ತಾರೀಕು ಒಳಗಡೆ ಒಳ್ಳೆ ಸುದ್ದಿ ಬರುತ್ತೆ. ನಿಮ್ಮ ಮನೆ ದೇವ್ರ ಪ್ರಾರ್ಥನೆ ಮಾಡ್ಕೊಳ್ಳಿ, ಆಗುತ್ತೆ, ಆಗಲಿ. ಧನ್ಯವಾದ ಶಶಿಕಲಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಮೀನರಾಶಿಯವರ ವೈವಾಹಿಕ ಜೀವನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ವೈವಾಹಿಕ ಬೇರೆ, ಲವ್ ಅಫೇರ್ಸ್ ಬೇರೆ. ಹೌದು. ಲವ್ ಅಫೇರ್ಸ್ ಆಗಲಿ ವೈವಾಹಿಕವಾಗಲಿ ಎಲ್ಲವನ್ನು ಹೀಗಿದ್ದರೆ ಒಳ್ಳೆಯದು ಅಂತ ದೇವರ ಅನುಗ್ರಹದ ಪ್ರಾರ್ಥನೆ ವಿಶೇಷವಾಗಿ ಮಾಡ್ತಿರ್ತಾರೆ. ದೇವರ ಅನುಗ್ರಹ ಆಗಬೇಕು, ಅದಿಲ್ಲದೆ ನನ್ನ ಜೀವನ ನಡೆದ್ರೂ ಅದು ಉಪಯೋಗ ಇಲ್ಲ. ಅಂದರೆ ಯಾವುದಾದ್ರೂ ದೇವರ ಅನುಗ್ರಹ ನನ್ನ ಮೇಲೆ ಇರಬೇಕು, ನಾವು ಮಾಡ್ತಿರೋದು ಸಕ್ಸಸ್ ಆಗಬೇಕು. ಆಮೇಲೆ ಹುಚ್ಚಾಬಟ್ಟೆ ಏನಂದರೆ ಅಲ್ಲಿ ಹೆಂಗಂದ್ರೆ ಹಂಗೆ ಇಲ್ಲ. ನಾನು ಅದೇ ಹೇಳಿದ್ನಲ್ಲ, ಮೆಚ್ಯೂರ್ಡ್ ಲವ್ವು, ಭಾಳ ಪ್ರೀತಿ ಎಂಟರಿ ಆಗುತ್ತದನ್ನೇ ಸ್ವಲ್ಪ ಡಿಸಿಷನ್ ಚೆನ್ನಾಗಿ ನೋಡಿ ತಗೊಳ್ತಾರೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಉಡುಪಿಯಿಂದ ಸವಿತಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಸವಿತಾ ಅವರಿಗೆ. ನಮಸ್ತೆ ಅಮ್ಮ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ. ಸರಿ, ಅವರ ಹುಟ್ಟಿದ ದಿನಾಂಕ ತಿಳಿಸಿ. 1/11/2003. ಓಕೆ, ರಾಶಿ ನಕ್ಷತ್ರ ಹೇಳಿಮ್ಮ. ಶ್ರವಣ ನಕ್ಷತ್ರ, ಮಕರ ರಾಶಿ. ಗುರೂಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ಹೇಳಿ ಹೇಳಿ. ಶ್ರವಣ ನಕ್ಷತ್ರ ವಿಶಾಲ್ ಕುಮಾರ್, ಮಗನ ಹೆಸರು. ಸರಿ, ವಿಷಯ ಹೇಳಿ. ಶ್ರವಣ ನಕ್ಷತ್ರ, ಮಕರ ರಾಶಿ. ಆಯಿತು, ಟಿ ವಿ ನೋಡಬೇಡಿ, ದಯವಿಟ್ಟು ಮಾತಾಡಿ. ಟಿವಿ ನೋಡ್ತಿಲ್ಲ. ಹೇಳ್ರಿ. 1/11/2003. ಆಯಿತು, ವಿಷಯ ಹೇಳಿ. ಮಗನ್ ಕಲಿಯುವ ಬಗ್ಗೆ, ಅವನು ಓದುದೇ ಇಲ್ಲ, ನೆನಪು ಶಕ್ತಿ ಇರೋದಿಲ್ಲ. ಶ್ರವಣ ನಕ್ಷತ್ರ, ಮಕರ ರಾಶಿ, ಭಾಳ. ಹೌದು ಸರ್, ಹೌದು ಗುರುಜಿ. ಶ್ರವಣ ನಕ್ಷತ್ರ, ಮಕರ ರಾಶಿ, ಸಾಕಾಗಷ್ಟು ಮೊಂಡುತನ, ಕೋಪ ವಿಪರೀತ ಇದೆ. ಹಲೋ, ಕೋಪ ಇದೆ, ಸಿಟ್ಟು ಜಾಸ್ತಿ. ಓದೋದ್ ಬಗ್ಗೆ ಅಂದ್ರೆ ಆಗುದೇ ಇಲ್ಲ. ಅದಕ್ಕೆ ಒಂದು ಕೆಲಸ ಮಾಡಿ, ಒಂದು ಪುಷ್ಪರಾಗದ ಡಾಲರು ಗುರುವಾರದ ದಿವಸ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆ ಒಳಗಡೆ ಹಾಕಿ, ಒಳ್ಳೆಯದಾಗ್ತದೆ. ಧನ್ಯವಾದ ಸವಿತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಧಾರವಾಡದಿಂದ ಸುನೀಲ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಸುನೀಲ್ ಅವರಿಗೆ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ಹುಟ್ಟಿದ ದಿನಾಂಕ ರಾಶಿ ನಕ್ಷತ್ರ ತಿಳಿಸಿ. 14/12/91 ಮೇಡಮ್. ಓಕೆ, ರಾಶಿ ನಕ್ಷತ್ರ ಹೇಳಿ ಸರ್.
ಪೂರ್ವಭಾದ್ರ ನಕ್ಷತ್ರ ಕುಂಭ ರಾಶಿ ಓಕೆ ಸಿದ್ಧಿ ಯೋಗ ಮೇಡಮ್. ಗುರೂಜಿ ಇದ್ದಾರೆ, ಹೇಳಿ. ಮಾತಾಡಿ. ನಮಸ್ತೆ ಗುರುಗಳೇ. ನಮಸ್ಕಾರ. ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀನಿ ಗುರುಗಳೇ, ಯಾವ್ದು ಸೆಟ್ ಆಗ್ತಾ ಇಲ್ಲ. ಮತ್ತ ಯೋಗ ಏನಾದ್ರೂ ಇದೆಯಾ ಅಂತ ಕೇಳ್ಬೇಕಾಗಿತ್ತು ಸರ್. ಸ್ವಲ್ಪ ಕಠಿಣ ಇದೆ, ಪ್ರಯತ್ನ ಇನ್ನಷ್ಟು ಜಾಸ್ತಿ ಮಾಡಬೇಕು. ಗೌರ್ಮೆಂಟ್ ನೌಕರಿಗೆ ಸೂರ್ಯ ಕುಜ ಶನಿಗೆ ಸಿಕ್ಕಬಹುದು ಅಂತಿದೆ. ಆದರೆ ನಿಮಗೆ ಗೌರ್ಮೆಂಟ್ ಉದ್ಯೋಗ ಸ್ವಲ್ಪ ಕಠಿಣ ಅಂತ ನನ್ನ ಭಾವನೆ ಅಥವಾ ನನ್ನ ಲೆಕ್ಕಾಚಾರ. ಏನಾದರೂ ಹಾಗಂತ ನಿಮ್ಮ ಪ್ರಯತ್ನ ಬಿಡೋದು ಬೇಡ. ಅದಕ್ಕಾಗಿ ನಿಮ್ಮನೆಯಿಂದ ಪಶ್ಚಿಮದಲ್ಲಿ ಒಂದು ಒಳ್ಳೆಯದು ಗಣಪತಿ ಮತ್ತು ಆಂಜನೇಯನ ಗುಡಿ ಇದೆ, ಹೌದಾ? ಹಾಂ ಇದೆ ಸರ್. ಮತ್ತು ನೀವು ಧಾರವಾಡದಿಂದ ಮಾತಾಡ್ತಿದ್ದೀರಿ? ಹಾಂ ಸರ್. ಧಾರವಾಡದಲ್ಲಿ ರಾಯರ ಹನುಮಪ್ಪ ಅಂತ ಅಲ್ಲಿ ಹೊಸ ಯಲ್ಲಾಪುರ ರೋಡಿಂದ ತಳಗ ಇದೆ, ಅಲ್ಲಿಗೆ ಹೋಗಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಏನಾದರೂ ಸೇವಾ ಅಥವಾ ಗಂಟೆ ಕಟ್ಟಿಸೋದು ಏನಾರು ಅಲ್ಲಿನ ಅರ್ಚಕರ ಕೇಳಿ ಅದರಂತೆ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗ್ತದೆ. ಧನ್ಯವಾದ ಸುನೀಲ್ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿಯನ್ನು ನೇರವಾಗಿ ಭೇಟಿ ಮಾಡ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ, ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಂಡು ಗುರೂಜಿಯನ್ನು ಭೇಟಿ ಮಾಡಿದ್ರೆ ಗುರೂಜಿ ನಿಮ್ಮ ಪ್ರಶ್ನೆಗೆ ಸೂಕ್ತವಾದ ಪರಿಹಾರವನ್ನು, ನಿಮ್ಮ ಕಷ್ಟಕ್ಕೆ ಸೂಕ್ತವಾದ ಪರಿಹಾರವನ್ನು ಕಲ್ಪಿಸ್ಕೊಡ್ತಾರೆ. ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಈಗ ಪುಟ್ಟ ವಿರಾಮ. ದಿವ್ಯಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಹಾಸನಿಂದ ಗೀತಾನವರು ಕರೆ ಮಾಡಿದ್ದಾರೆ. ನಮಸ್ತೆ ಗೀತಾ ಅವರಿಗೆ. ನಮಸ್ತೆ. ನಮಸ್ತೆ ಅಮ್ಮ, ಯಾರ ಬಗ್ಗೆ ನನ್ನ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವರ ಹುಟ್ಟಿದ ದಿನಾಂಕ ತಿಳಿಸಿ. 2/10/85. ರಾಶಿ ನಕ್ಷತ್ರ ಹೇಳಿಮ್ಮ. ಸರಿ, ಗುರೂಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ನನ್ನ ಮಗನ ಮದ್ವೆ ಬಗ್ಗೆ ಯಾವ್ದು ಬರ್ತಾ ಇಲ್ಲ. 4-5 ವರ್ಷದಿಂದ ಪ್ರಯತ್ನ ಪಡ್ತಾ ಇದೀವಿ, ಬರುತ್ತೆ ಆದ್ರೂ ಸರಿ ಹೋಗ್ತಾ ಇಲ್ಲ. ಭರಣಿ ನಕ್ಷತ್ರ, ಮೇಷರಾಶಿ. ಮೇಷರಾಶಿ. ಈಗ ಒಂದು ತಿಂಗಳಿಂದ ಸ್ವಲ್ಪ ಸ್ಟ್ರಾಂಗ್ ಆಗಿ ಪ್ರಪೋಸಲ್ಗಳು ಬರ್ತವೆ, ಆದರೆ ನಿಲ್ತಾ ಇಲ್ಲ. ಇಲ್ಲ, ಯಾವುದು ನಿಲ್ತಾ ಇಲ್ಲ. ಸರಿ, ನೀವೊಂದು ಕೆಲಸ ಮಾಡಿ, ಯಾವತ್ತಾರು ಮಂಗಳವಾರ ಅಥವಾ ಶುಕ್ರವಾರ ಅಥವಾ ಪೌರ್ಣಮಿ ದಿವಸದಂದ ಸುಮಂಗಲಿಯರ ಪ್ರಾರ್ಥನೆ ಅಂತ ಹೇಳಿ ಮಾಡಿ, ಒಂದು ಅಕ್ಕಿಯ ತಟ್ಟೆ ಮೇಲೆ ದೊಡ್ಡದಾಗಿರುವ ದೀಪ ಇಟ್ಟು 5 ದೀಪಗಳನ್ನು ಹಚ್ಚಿ ಹೂವಿನಿಂದ ಅಲಂಕಾರ ಮಾಡಿ 5 ಜನ ಮುತ್ತೈದೆಯರನ್ನು, ನಿಮ್ಮ ಅಕ್ಕಪಕ್ಕ, ನಿಮ್ಮ ರಿಲೇಷನ್ ಯಾರಾದರೂ ಅವರನ್ನು ಕರೆಸಿ ಬಳೆ, ಕುಂಕುಮ, ಅರಿಶಿಣ ಕೈ ತುಂಬ ಕೊಡಬೇಕು. ಕುಂಕುಮ ಅರಿಶಿಣ ಕೊಟ್ಟು ಪ್ರಾರ್ಥನೆ ಮಾಡಿ, ಸುಮಂಗಲಿಯರ ಪ್ರಾರ್ಥನೆ ಅಂತೀವಿ. ಅದನ್ನು ಅಕ್ಕಪಕ್ಕ ಸ್ವಲ್ಪ ಕೇಳಿದ ನಂತರ ಕಾರ್ಯವನ್ನು ಮಾಡಿ, ಅದ್ಭುತವಾದ ವಿಚಾರ ನಡೆಯುತ್ತೆ. ಇವರಿಗೆ ಏಪ್ರಿಲ್ ತಿಂಗಳಲ್ಲಿ ಮದುವೆ ಫಿಕ್ಸ್ ಆಗುವ ಸಾಧ್ಯತೆ ಉಂಟು. ಧನ್ಯವಾದ ಗೀತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಜಿನು ಮೀನರಾಶಿಯವರ ಸತಿಪತಿಗಳ ಸಂಬಂಧದ ಬಗ್ಗೆ ಹೇಳೋದಾದರೆ, ದಾಂಪತ್ಯ ಜೀವನ ಇವರು ಸ್ವಲ್ಪ ಸೌಮ್ಯ ಸ್ವಭಾವ, ಸಾಮಾನ್ಯ. ಆದರೆ ಸಿಟ್ಟು ಬಂದರೆ ತಡ್ಕೊಳ್ಳೋಕ್ಕಾಗದೇ ಇದ್ದಂಥವ್ರು. ಎಲ್ಲ ಕಾರ್ಯಗಳು ವಿದ್ಯಾವಂತರು, ವಿದ್ಯಕ್ಕೇನು ಕಡಿಮೆ ಇರಲ್ಲ. ಆಮೇಲೆ ನಾವು ಬೆಳಗಾನು ನನ್ನ ಕೈಯಲ್ಲಿ ಮೈಯಲ್ಲಿ ಅಥವಾ ಈ ಟ್ಯಾಟೂ ಅಂತಾರಲ್ಲ, ಆ ಥರದ್ದೆಲ್ಲ ಹಾಕ್ಸ್ಕೊಂಡೇ ಪ್ರೂವ್ ಮಾಡಬೇಕು ನಾನು ಇಷ್ಟಪಡ್ತೀನಿ, ಆ ರೀತಿ ಕ್ಯಾಟಗರಿ ಅಲ್ಲ. ನನ್ನ ಮನಸ್ಸಿನಲ್ಲಿ ಶುದ್ಧತೆ ಇದೆ, ನಾನು ಅದರಂತೆ ಕಾರ್ಯಗಳನ್ನು ಮಾಡ್ತೀನಿ, ನನಗೆ ಹೀಗೆ ಇರಬೇಕು ಅಂತೆಲ್ಲ ಸ್ವಲ್ಪ ಕಾಂಟಂಪ್ಲೇಷನ್ ಮಾಡ್ತಾರೆ. ಪ್ರೀತಿ ಅನ್ನೋದು ಪಕ್ಷಿ ಪ್ರಾಣಿ ಎಲ್ಲರಿಗೂ ಇರ್ತದೆ. ಇವರು ಒಂದು ಥರದ ಡಿಸೆಂಟ್ ಲವ್ ಅಫೇರ್ಸ್ ಇರ್ತದೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಮೈಸೂರಿಂದ ಹೇಮಾವತಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಹೇಮಾವತಿ ಅವರಿಗೆ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಪಾಪ ಬಗ್ಗೆ ಮಾತಾಡಬೇಕು ನಮ್ಮ. ಸರಿ, ಹುಟ್ಟಿದ ದಿನಾಂಕ, ರಾಶಿ ನಕ್ಷತ್ರ ತಿಳಿಸಿಮ್ಮ. 3 ಡಿಸೆಂಬರ್ 1998. ರಾಶಿ ನಕ್ಷತ್ರ ಗೊತ್ತಿದ್ಯಾ? ಚಿತ್ತ ನಕ್ಷತ್ರ, ಕುಂಭರಾಶಿ. ಸರಿ, ಗುರೂಜಿ ಇದ್ದಾರೆ, ಮಾತನಾಡಿ. ಹೇಳಿ. ನಮಸ್ತೆ ಗುರುಜಿ. ರಾಶಿ ನಕ್ಷತ್ರ ಎಲ್ಲ ತಪ್ಪಿದೆ. ಹೌದಾ? ಚಿತ್ತ ನಕ್ಷತ್ರ ತುಲಾ ರಾಶಿ ಅಥವಾ ಕನ್ಯಾ ರಾಶಿ ಬರ್ತದೆ. ಕುಂಭರಾಶಿ ಕನ್ಯಾ ರಾಶಿ ಅನ್ಸುತ್ತೆ. ಈಗ 2 ತಿಂಗಳಾಯ್ತು. ಏನು ಮಗು ಹುಟ್ಟಿ 98 ಅಂದ್ರಿ? ಈಗ 2 ತಿಂಗಳಾಯ್ತು. ಸರಿ, ಆಯ್ತು. ಏನು ಕೇಳ್ಬೇಕವ? ಅವನು ಯಾಕೋ ಒಂದ್ ಸ್ವಲ್ಪ ಮುಕ್ಕರಿತಾನೆ, ಸ್ವಲ್ಪ ಇದು ಮಾಡ್ತಾನೆ, ಅದಕ್ಕೆ ಕೇಳ. ನೋಡಿ, ಬಾಲಾರಿಷ್ಟ ದೋಷ ಅಂತ ಇರ್ತದೆ. ಕೆಲವೊಂದು ಮಕ್ಕಳಿಗೆ
ಹುಟ್ಟಿದ ಸಮಯದಲ್ಲಿ ಬಾಲದ ಅರಿಷ್ಟ, ಅದಕ್ಕೆ ಇವ್ರಿಗೇನಂತೆ ಚಿತ್ತಾ ನಕ್ಷತ್ರದ ದಿವಸ ಅಥವಾ ಚಿತ್ರಾ ನಕ್ಷತ್ರದ ಹಿಂದಿಂದು, ಚಿತ್ರಾ ನಕ್ಷತ್ರದ ಮುಂದಿಂದು ಮತ್ತು ಚಿತ್ತಾ ನಕ್ಷತ್ರ 3ರ ಶಾಂತಿ ಅಂದರೆ ಜಪಗಳಿದೆ. ಆಯಾ ನಕ್ಷತ್ರಕ್ಕೆ ತಕ್ಕಂಗೆ ಅದದು ಜಪಗಳಿದೆ. ಆ ಜಪಗಳನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನಂತರ ಅದರ ಫಲವನ್ನು ಆ ಮಗುಗೆ ಕೊಟ್ಟರೆ ಸರಿ ಹೋಗುತ್ತೆ. ಏನು ಗಾಬರಿ ಆಗಬೇಡಿ, ಎಲ್ಲವೂ ಒಳ್ಳೆಯದಾಗ್ತದೆ. ಅದಕ್ಕೆ ಅಟ್ಲೀಸ್ಟ್ ಇವಾಗ ಮಾಡಲಿಕ್ಕಾಗಲಿಲ್ಲ, ಇನ್ನೂ 2 ತಿಂಗಳ ಆದ ಮೇಲೆ ಆದರೂ ಅದನ್ನು ಮಾಡಿ ಹರಕೆ ಅಂತೂ ಹೊತ್ಕೊಳ್ಳಿ, ನಾವು ನಕ್ಷತ್ರ ಶಾಂತಿ ಮಾಡಿಸ್ತೀವಿ ಅಂತ. ಮತ್ತು ಒಂದು ಒಳ್ಳೆಯ ಗೋಮೇಧಿಕದ ಡಾಲರನ್ನು ಅವ್ರ ದಿಂಬು ಕೆಳಗೆ ಅಥವಾ ಮಲ್ಕೊಳ್ಳುವ ಸ್ಥಳದಲ್ಲಿ ಅಥವಾ ಉಡ್ದಾರಕ್ಕೆ ಅಥವಾ ಈ ಕುತ್ತಿಗೆಗೆ ಟಚ್ ಮಾಡಿ ತೆಗೆದಿಡಿ ದೂರ. ಈಗೇನು ಹಾಕೋದು ಬೇಡ, ಸರಿ ಹೋಗುತ್ತೆ. ಇನ್ನೊಂದು ತಿಂಗಳು ಕಷ್ಟ, ಆಮೇಲೆ ಸರಿ ಹೋಗುತ್ತೆ. ಧನ್ಯವಾದ ಹೇಮಾವತಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಜಿಯನ್ನು ಮೀನರಾಶಿಯವರಿಗೆ ಯಾವ ರಾಶಿ ಜೊತೆ ಹೊಂದಾಣಿಕೆ ಆಗುತ್ತೆ ಪ್ರೇಮ ವಿವಾಹದ ವಿಚಾರದಲ್ಲಿ? ಪ್ರೇಮ ವಿವಾಹಕ್ಕೆ ರಾಶಿ ನೋಡ್ತಾ ಕೂತ್ಕೊಳ್ಳೋಕೆ ಆಗಲ್ಲ. ಅದರಲ್ಲಿ ಇವರು ಎಕ್ಸ್ಟ್ರಾಡಿನರಿ. ಸ್ವಲ್ಪ ನೋಡಿ ಕೇಳ್ಬಿಟ್ಟೆ ಎಲ್ಲ ವಿಚಾರಣೆ ಸರಿಯಾಗಿ ಮಾಡಿ ನಿಮ್ಮ ಮನೇಲಿ ವಿರೋಧ ಬರಲ್ವಾ? ಅಂದರೆ ಇಷ್ಟಪಡೋದು ಅಂದರೆ ಇಬ್ಬರೇ ಇಷ್ಟಪಡೋದೆ, ಒಬ್ಬರು ಇಷ್ಟಪಡಲಿಲ್ಲ ಅಂದರೆ ಅದು ಲವ್ವೇ ಅಲ್ಲ. ಅದು ತನ್ನಲ್ಲೇ ಮನಸ್ಸಲ್ಲೇ ಇಟ್ಕೊಂಡು ಕೊರಗೋದಕ್ಕೂ ಆಗಲ್ಲ. ಆದರೆ ಇಷ್ಟಪಡ್ತೀವಿ ಅಂತ ಹತ್ತತ್ರಕ್ಕೆ ಬಂದಾಗ ಅಥವಾ ಪ್ರಪೋಸಲ್ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸ್ತಾರೆ. ನಾಳೆ ಅಂದರೆ ರಾಶಿ ನಕ್ಷತ್ರ ಕೇಳ್ತಾರೆ ಅಲ್ಲ, ನಾಳೆ ಮನೆಯಲ್ಲಿ ವಿರುದ್ಧ ಇರ್ತದ ನೋಡಿ, ಆಮೇಲೆ ನಾವು ಚೆನ್ನಾಗಿ ಇಷ್ಟಪಟ್ಟು ಕಡೆಗೆ ಹೀಗಾಗಿ ನಾವು ದುಃಖ ಪಡೋದು ನೀವು ದುಃಖ ಪಡೋವಂಥ ಕೆಲಸ ಬೇಡ. ಸ್ವಲ್ಪ ಹುಷಾರಾಗಿ ನೋಡೋಣ, ಯಾತಕ್ಕೂ ಇರಲಿ. ಅದರಲ್ಲಿ ಒಂದು ಅಡಿಷನಲ್ ಜಾತಕವನ್ನು ನೋಡಿ ಅದಕ್ಕೆ ತಕ್ಕಂಗೆ ವ್ಯವಸ್ಥೆಗಳನ್ನು ಮಾಡಿಕೊಂಡು ಆಯ್ತಾಯಿತು ಮಾಡುವ ಅನ್ನುವ ಅಂದರೆ ಇಷ್ಟಪಡೋಣ. ಇದನ್ನು ತುಂಬ ದಿವಸ ಕದ್ದು ಮುಚ್ಚಿ ಓಡಾಡೋದೇ ಬೇಡ. ಓಪನ್ ಸ್ಟೇಟ್ಮೆಂಟ್, ಮನೆಗೆ ಹೋಗಿ ಕೇಳೇ ಬಿಡೋಣ. ಎಸ್ ಅಂದರೆ ಮುಂದುವರಿಯೋಣ. ಈಗೆಲ್ಲ ಪ್ಲ್ಯಾನ್ ಮಾಡ್ತಾರೆ. ಪ್ಲ್ಯಾನಲ್ಲಿ ಎಷ್ಟೋ ಇರಬಹುದು, ಎಲ್ಲವೂ ಸಕ್ಸಸ್ ಅಂತ ಹೇಳಲಿಕ್ಕೆ ಬರಲ್ಲ. ಹಾಗಾಗಿ ಒಂದೊಂದನ್ನು ಚೆನ್ನಾಗಿ ಕಣ್ಣಲ್ಲಿ ನೋಡಿ, ಕಿವಿಯಲ್ಲಿ ಕೇಳಿ, ತೀರ ವಿಚಾರಣೆ ಮಾಡಿ, ಒಂದು ಜೀವನದ ಪ್ರತಿಯೊಂದು ಹಂತವೂ ಫೈಲ್ಯೂರ್ಸ್ ಇರಬಾರ್ದು ಅನ್ನೋದೇ ಇವ್ರ ಕ್ಯಾಟಗರಿ. ಅದು ಇರಲಿಲ್ಲ ಅಂದರೆ ಏನೂ ಆಗೋದಿಲ್ಲ. ಹಾಗಾಗಿ ನಾವು ಇವ್ರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯನೇ ಹೇಳ್ಬೋದು ಮೀನರಾಶಿಯವರಿಗೆ. ಇಷ್ಟು ದಿವಸಗಳ ಕಾಲವು ಪ್ರತಿಯೊಂದು ಮೇಷದಿಂದ ಮೀನದ ರಾಶಿಯವರೆಗೂ ಇದೊಂದು ಉಭಯ ರಾಶಿ. ಇದು ಮತ್ತು ಚರ ಸ್ಥಿರ ಉಭಯ ಕಂಟಿನ್ಯೂ ಮಾಡ್ತಾ ಬಂದರೆ ಕಾರ್ನರ್ನಲ್ಲಿ ಟರ್ನಿಂಗ್ ಪಾಯಿಂಟನ್ನು ಕೊಡುವಂಥ ರಾಶಿ, ಅದಕ್ಕೆ ತಕ್ಕಂಗೆ ಅದು ಇರ್ತದೆ. ಹಾಗಾಗಿ ಇವರು ಇಷ್ಟು ದಿವಸಗಳ ಕಾಲ ಮಧ್ಯದಲ್ಲಿ ಒಂದು ಸ್ವಲ್ಪ ಆ ಕಡೆ ಇರಲಿಕ್ಕಿಲ್ಲ. ಅಂದರೆ 12 ರಾಶಿಯವರ ಬಗ್ಗೆ ಲವ್ ಅಫೇರ್ಸು ಹೇಗಿರ್ತದೆ ಅಂತ ಅದು ದೇವರ ಇಚ್ಛೆ. ಎಷ್ಟರ ಮಟ್ಟಿಗೆ ನಾನು ಹೇಳಿದ್ದು ತಮ್ಮಗಳಿಗೆಲ್ಲ ಯಾರಿಗೂ ಮನಸ್ಸು ನೋಯಿಸುವಂಥ ಕಾರ್ಯ ನಾನು ಮಾಡಿಲ್ಲ ಅಂದ್ಕೊಳ್ತೀನಿ. ಯಾಕಂದರೆ ಹೊಗಳೋದು ಬೇಡ, ತೆಗಳೋದು ಬೇಡ. ಈ ಕಾನ್ಸೆಪ್ಟೇ ತಪ್ಪು ಅನ್ನೋದಲ್ಲ. ವಿಚಾರಣೆ ಮಾಡಿ ಕೈ ಇಟ್ಟರೆ ಸಕ್ಸಸ್ ಮಾಡಿ ಜಮ್ಮಂತ ಜೀವನ ಮಾಡಿ ಎಲ್ಲರ ಮುಂದೆ ಬದುಕಿ ತೋರಿಸಿ. ಅರ್ಧಂಬರ್ಧ ಕೈ ಬಿಡೋದಾದರೆ ನಿಮ್ಮ ತಂಡನೇ ಬೇಡ ಅಂತ ಬಿಟ್ಬಿಡ್ಬೋದು. ಖಂಡಿತ ಗುರುಜಿ, ಇವತ್ತು ಯಾವ ಶ್ಲೋಕವನ್ನು ತಿಳಿಸ್ಕೊಡ್ತಾ ಇದ್ದೀರಾ? ನಾವು ಪ್ರತಿಯೊಂದನ್ನು ದೇವರ ಪ್ರಾರ್ಥನೆ ಅಂತ ವಿಶೇಷವಾಗಿ ಮಾಡೋಣ. ಮಾಡಿದಾಗ ಏನು ನಮ್ಮ ಕಾರ್ಯಗಳಲ್ಲಿ ಏನಾದ್ರು ಅಡ್ಡಿ ಆತಂಕಗಳಿದ್ದರೆ ಸರಿ ಹೋಗುತ್ತೆ. ಅದಕ್ಕಾಗಿ ಈ ಶ್ಲೋಕ ನೋಡೋಣ ಬನ್ನಿ. ಸ್ವರ ಕೃಷ್ಣಂ ಭಜ ಹರಿಂ ನಮ ವಿಷ್ಣುಂ ಶ್ರಯಾಚ್ಯುತಂ ತ್ಯಜ ಕಾಮಂ ಜಹಿ ಕ್ರೋಧಂ ಜಹಿ ಮೋಹಂ ಭಾವಲಾಲಯಂ. ಸ್ವರ ಕೃಷ್ಣಂದೇ ಇರಲಿ, ಹರಿಯ ಪ್ರೀತಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮಗೆ ಬರ್ಬೋದಂಥ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾಶ್ಚರ್ಯಗಳನ್ನೆಲ್ಲ ದೂರ ಇಟ್ಟು ನಾವು ಏಕಾಗ್ರತೆಯಿಂದ ದೇವರ ಸ್ಮರಣೆ ಮಾಡಿದರೆ ನಮ್ಮ ಇಷ್ಟಾರ್ಥ ಸಿದ್ಧಿಗಳು ಆಗ್ತದೆ. ಖಂಡಿತ ಗುರುಜಿ, ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಮೀನರಾಶಿಯವರ ಪ್ರೇಮ ವಿವಾಹ ಯೋಗದ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ ಗುರುಜಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡ್ರಲ್ಲ ವೀಕ್ಷಕರೇ, ಇದಾಗಿದ್ದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.